ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಗುರುವಾರದ ಮಿನಿ ಬ್ಲಾಗ್. ಇವತ್ತು ಗುರುವಾರ ಅಂದರೆ ಗೊತ್ತೇ ಇದೆ, ರಾಯರ ಪೂಜೆ. ವಿಶೇಷ ಏನು ಅಂದರೆ ರಾಯರ ಪೂಜೆ ಜೊತೆಗೆ ಸಂಕಷ್ಟಹಾರ ಚತುರ್ಥಿ ಎರಡೂ ಕೂಡ ಒಂದೇ ವಾರ ಬಂದಿದೆ, ಅಂದರೆ ಗುರುವಾರ. ಪೂಜೆಗಳು ಸ್ವಲ್ಪ ಜಾಸ್ತಿ. ಟೈಮು ಇವಾಗ 5 ಗಂಟೆಯಿಂದ ನನ್ನ ರೋಟೀನ್ ಸ್ಟಾರ್ಟ್ ಆಗಿದೆ. ಟೈಮ್ ಇವಾಗ ತಿಂಡಿ ಎಲ್ಲ ಮುಗಿಸಿ ಟೈಮ್ ಬಂದು 6:30 ಅಷ್ಟರಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ತಿಂಡಿ ಎಲ್ಲ ಮಾಡಿಟ್ಬಿಟ್ಟು. ಅದಕ್ಕೆ ಸ್ವಲ್ಪ ಕತ್ಲು ಅನ್ನಿಸ್ತಾ ಇದೆ ವಿಡಿಯೋ. ಏಕೆ ಅಂತಂದರೆ ಇನ್ನೂ ಕಿಟಕಿ ಬಾಗಿಲುಗಳೆಲ್ಲ ಏನೂ ಓಪನ್ ಮಾಡಿಲ್ಲ. ಜೊತೆಗೆ ನನಗೆ ರಾಗಿ ಮಾಲ್ಟ್ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಸುಜಿತ್ ಎದ್ದು ಬಂದಿದ್ದ ತಕ್ಷಣ ಹಾಲು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಸಂಕಷ್ಟಹಾರ ಚತುರ್ಥಿ ಅಂದರೆ ಇವತ್ತು ನಾನು ರೈಸು ಮುಟ್ಟೋದಿಲ್ಲ, ಏಕೆಂದರೆ ಚತುರ್ಥಿಗೆ ಅಂತ ರೈಸು ನಾನು ಬಿಟ್ಬಿಟ್ಟಿದ್ದೀನಿ ಚತುರ್ಥಿ ಶುರು ಮಾಡಿದಾಗಿಂದ. ತುಂಬಾ ಲೇಟ್ ಆಯಿತು. ಎಷ್ಟು ಬೇಗ ಶುರು ಮಾಡಿದ್ರು ಕೂಡ ಎರಡೂ ಪೂಜೆ ಇರೋದ್ರಿಂದ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು. ಪೂಜೆ ಮುಗಿಯೋಷ್ಟರಲ್ಲಿ 12 ಗಂಟೆ ಆಯಿತು. ಮನೆಯವರು ಹೇಳ್ತಾಯಿದ್ರು, ಇಷ್ಟೊತ್ತವರೆಗೂ ಪೂಜೆ ಮಾಡ್ದೆ ಇವತ್ತು ಅಂತ ಕೇಳ್ತಾಯಿದ್ರು. ಹೌದು, ಎರಡೆರಡು ಪೂಜೆ ಅಷ್ಟೋತ್ತರಗಳನ್ನೆಲ್ಲ ಹೇಳಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಗ್ರಾಮೀಣೇ ನಮಃ, ಗಣಪತಿಯೇ ನಮಃ, ಶ್ರೀರಾಯ ಧನ್ಯಾಯ ನಮಃ, ಶುಭಗಾಯ ನಮಃ, ಶೂರಂ ಶ್ರೀಪದಾಯ ಸೌಮ್ಯಾಯ ಚುತ್ಯಾಯ ನಮಃ, ಕೇವಲಾಯ ಸಿದ್ಧಿಯೇ ನಮಃ, ಸಚ್ಚಿದಾನಂದ ವಿಗ್ರಹಾಯ ನಮಃ, ಜ್ಞಾನಿಯೇ ನಮಃ. ಓಂ ಮಟ್ಟಕ್ಕೆ ಮಹಾಮಂಗಳಾರತಿ ಟೈಮ್ಗೆ ರಾಯರ ಮಠಕ್ಕೆ ಹೋಗೋಣ. ನೇರವಾಗಿ ಬಂದಿದ್ದು ಬಟ್ಟೆ ಶಾಪ್ಗೆ. ಯಾವ ಶಾಪ್ಗೆ ಅಂತೀರಾ? ನಮ್ಮ ಗುಬ್ಬಿನಲ್ಲಿರೋಂಥ ರಾಜಾರಾಮ್ಲಿ. ಸುಮಾರಷ್ಟು ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಅಕ್ಕ ಗುಬ್ಬಿನಲ್ಲಿ ಮಕ್ಕಳಿಗೆ ಯಾವ ಶಾಪಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಅಂತ. ಖಂಡಿತ ಈ ಶಾಪಲ್ಲಿ ಕಣ್ಣು ಮುಚ್ಕೊಂಡು ಬಟ್ಟೆ ತೊಗೋಬೋದು. ಏಕೆಂದರೆ ಸುಜಿತ್ಗೆ ಹುಟ್ಟಾಗಿಂದನೂ ನಾನು ಇಲ್ಲೇ ತೊಗೊಳೋದು. ಅದಕ್ಕಿಂತ ಮುಂಚೆಯಿಂದನೂ ಬಟ್ಟೆಗಳನ್ನ ಶಾಪ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ಮನೆಗೆ ಬಂದೆ, ತುಂಬ ಬಿಸಿಲಿತ್ತು. ಕೆಲವೊಂದು ಡ್ರೆಸ್ಸಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಈಗ ವೇರ್ ಮಾಡಿರೋಂಥ ಸ್ಕರ್ಟು ಎಲ್ಲನೂ ಕೂಡ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ, ಜೊತೆಗೆ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ. ಬೇಕಿದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೇಕಿದ್ರೆ ಸರ್ಚ್ ಮಾಡಿ ತೊಗೋಬೋದು. ಶ್ವೇತಾ ಬ್ಲಾಗ್ ಗುಬ್ಬಿ ಅಂತ ನನ್ನ ಒಂದು ಚಾನಲ್ ನೇಮ್ ಬಂದು. ಒಂದೇ ಡ್ರೆಸ್ಸಲ್ಲ, ಬಹಳಷ್ಟು ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಎಲ್ಲವೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸರ್ಚ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟನೇ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.